ಗ್ಯಾರಂಟಿಗಳೇ ಕಾರಣ ಅಂತ ಈಗಷ್ಟೇ ನೂತನ ಸಂಸದ ಹೆಸರು ಕೂಡ ಆರೋಪ ಮಾಡಿದ್ದಾರೆ. ನೋಡಿ, ಯಾರು ಏನು ಬೇಕಾದ್ರೂ ಆರೋಪ ಮಾಡಲಿ, ನಮ್ಮ ಗ್ಯಾರಂಟಿಗಳಿಗೂ ಬೆಲೆ ಏರಿಕೆಗೂ ಸಂಬಂಧ ಇಲ್ಲ. ನಾವು ಬೆಲೆ ಏರಿಕೆಗಳನ್ನು ಎಲ್ಲ ಸಂದರ್ಭದಲ್ಲೂ ಯಾವ ರೀತಿ ಮಾಡಬೇಕೋ ಆ ರೀತಿ ಮಾಡ್ಕೊಂಡು ಬಂದಿದ್ದೇವೆ. ಅದು BJP ಗೌರ್ಮೆಂಟಲ್ಲೂ ಕೂಡ ಯಾವ ರೀತಿ ಬೆಲೆ ಏರಿಕೆ ಮಾಡೋದು. ಬಟ್ ನಾವು ಆ ಮಟ್ಟಕ್ಕೆ ಅವ್ರು ಏರ್ಸಂಗೆ ನಾವು ಏರ್ಸಕ್ಕೆ ಹೋಗಿಲ್ಲ. ತೈಲ ಬೆಲೆ ಕಡಿಮೆ ಇದ್ದರೂ ಕೂಡ ಅವರು ಬೆಲೆ ಏರಿಕೆನ ಮಾಡ್ಕೊಂಡು ಬಂದರು. ನಾವು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ನಮ್ಮ ಅಕ್ಕಪಕ್ಕ ರಾಜ್ಯದಲ್ಲಿ ಜಾಸ್ತಿ ಬಿಸ್ನೆಸ್ ಹೋಗ್ತಾ ಇದ್ವಿ. ಆ ದೃಷ್ಟಿಯಿಂದ ನಾವು ಆ ಪಕ್ಕದ ರಾಜ್ಯಗಳೆಲ್ಲ ಕಂಟ್ರೋಲ್ ಆಗಲಿ ಅಂತೇಳಿ ನಾವು ಒಂದು ರಾಜ್ಯ ಬಿಟ್ಟರೆ ಬೇರೆ ರಾಜ್ಯ ಇನ್ನೂ ನಮಗಿನ್ನ ಜಾಸ್ತಿ ಇದೆ. ಆ ದೃಷ್ಟಿಯಿಂದ ಬೆಲೆ ಏರಿಕೆ ಮಾಡಿದ್ದು. ಗ್ಯಾರಂಟಿಗೆ ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ಗ್ಯಾರಂಟಿಗಳು ಮುಂದುವರಿತದೆ. ನಾವೇನಿದ್ರು ನಮ್ಮ ಅಭಿವೃದ್ಧಿಗೋಸ್ಕರ ನಾವೇನು ಕೆಲಸ ಮಾಡಬೇಕು ನಾವು ಮಾಡ್ತಾ ಇದ್ದೀವಿ. ಸರ್, ಸೂರಜ್ ರೇವಣ್ಣ ಅವ್ರದ್ದು ಸ್ಕ್ಯಾಂಡಲ್ ಹೊರಗಡೆ ಬಂದಿದೆ. ನನಗೆ ಗೊತ್ತಿಲ್ಲ. ಅವ್ರ ಕುಟುಂಬದಲ್ಲಿ ದೊಡ್ಡವರಿದ್ದಾರೆ, ಅವ್ರು ಉತ್ತರ ಕೊಡ್ತಾರೆ. ನನಗೆ ಯಾಕಂದ್ರೆ ಸಂಬಂಧ ಐ ಆಮ್ ನೋ ವೇ ಕನೆಕ್ಟೆಡ್ ಟು ಇಟ್. ಎಲ್ಲ ಯಾರ ಒಪಿನಿಯನ್ ಏನು ಬೇಕಾದ್ರೂ ಬರಲಿ. ನನ್ನ ಒಪಿನಿಯನ್ ಏನು ಅಂತ ಫಸ್ಟ್ ಜನದ ಹತ್ರ ಮಾತಾಡ್ತೀನಿ, ಆಮೇಲೆ ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.